ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನಾನು ಗಾರ್ಡನಲ್ಲಿಲ್ಲ, ಮನೆಯಲ್ಲಿ ಕೂತು ವೀಡಿಯೋಸ್ ಮಾಡ್ತಿದ್ದೀನಿ. ಇವತ್ತು ಏನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತಂದರೆ ಇದೆ ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಗೆ ಅಂದರೆ ಕೂದಲು ತುಂಬ ಉದುರುತ್ತಲ್ಲ, ಅದಕ್ಕೆ ಎಣ್ಣೆನ ರೆಡಿ ಮಾಡ್ತಾಯಿದ್ದೀನಿ. ಈ ಎಣ್ಣೆ ರೆಡಿ ಮಾಡಲಿಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಹೇಗೆ ಎಣ್ಣೆ ರೆಡಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ, ನೋಡೋಣ ಬನ್ನಿ. ಮತ್ತು ಇದೇನು ನಾನೇನು ಓನಾಗಿ ಎಣ್ಣೆನ ರೆಡಿ ಮಾಡಿಲ್ಲ. ಒಂದು 3 ವರ್ಷದ ಹಿಂದೆ ನಾನು ಸೇಮ್ ಯೂಟ್ಯೂಬಲ್ಲಿ ನೋಡಿ ಈ ಎಣ್ಣೆನ ರೆಡಿ ಮಾಡಿ ನನ್ನ ಕೂದಲು ಉದುರೋ ಟೈಮಲ್ಲಿ ಹಾಕ್ತಾಯಿದ್ದೆ. ಸೊ ಆವಾಗ ನನಗೆ ಹೇರ್ ಫಾಲ್ ನಿಂತಿತ್ತು. ಇವಾಗ ಮತ್ತೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರೋದ್ರಿಂದ ನಾನು ಮತ್ತೆ ಈ ಎಣ್ಣೆನ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂಥೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದು ಅರ್ಧ ಲೀಟ್ರ್ ಎಣ್ಣೆನ ತೊಗೊಂಡಿದ್ದೀನಿ. ಈ ಎಣ್ಣೆ ಬಂದು ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಪ್ಲೇನ್ ಇದರಿಂದ ಮಾಡಿರ್ತಾರಲ್ಲ ಆ ಎಣ್ಣೆನ ತೊಗೊಂಡಿದ್ದೀನಿ. ಇದು ಬಂದು ನಾನು ಮೊನ್ನೆ ಮಂಗಳೂರಿಂದ ಬರಬೇಕಾದ್ರೆ ತೊಗೊಂಡಿದ್ದೆ, ಅರ್ಧ ಲೀಟ್ರ್ ತೊಗೊಂಡ್ಬಂದು. ಬಟ್ ಇಷ್ಟನ್ನು ಯೂಸ್ ಮಾಡ್ಕೊಳ್ಳಲ್ಲ, ಒಂದು 400 ml ಅಷ್ಟು ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು 3 ಸ್ಪೂನಷ್ಟು ಮೆಂತ್ಯಸ್ ತಗೋತಾ ಇದ್ದೀನಿ, ನೋಡ್ತಿದ್ದೀರಾ. ಮತ್ತು ಅದ್ರ ಜೊತೆಗೆ ಒಂದು 4 ರಿಂದ 5 ಬೆಟ್ಟದ ನೆಲ್ಲಿಕಾಯಿ ನನಗೆ ಕಟ್ ಮಾಡ್ತೀನಿ. ಕಟ್ ಮಾಡಿ ಇದು ಸಣ್ಣದಾಗಿ ಹಚ್ಕೋಬೇಕು. ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ನಾನು, ಜಾಸ್ತಿ ಆಯ್ತಂದರೆ ಒಂದು ಸ್ಕಿಪ್ ಮಾಡ್ತೀನಿ, ಇಲ್ಲಾಂದರೆ 5 ಹಾಕಿ, ಅಂದರೆ ಒಂದು 400 ml ಎಣ್ಣೆಗೆ ಒಂದು 4 ರಿಂದ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಳ್ತಾ ಇದ್ದೀನಿ. ಹಾಗೆ ಇದು ಬಂದು ತುಳಸಿ. ನಾನಿನ್ನು ಇದು ಕಡ್ಡಿ ಎಲ್ಲ ತೆಗಿಬೇಕು, ಬರೀ ಇದ್ರದ್ದು ಲೀವ್ಸ್ ಮಾತ್ರ ಹಾಕೋಬೇಕು. ಒಂದು ಮುಷ್ಟಿಯಷ್ಟು ತುಳಸಿನ ತೊಗೊಳ್ತಾ ಇದ್ದೀನಿ. 400 ml ಎಣ್ಣೆಗೆ ಇಷ್ಟು ತುಳಸಿನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕಡ್ಡಿನೆಲ್ಲ ತೆಗೆದು ಬರೀ ಎಲೆ ಮಾತ್ರ ಹಾಕೋಬೇಕು. ನೆಕ್ಸ್ಟಿಗೆ ಇದು ವೀಳ್ಯದೆಲೆ ಕೂಡ ಒಂದು 4 ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ಎಲ್ಲದನ್ನು ಲಾಸ್ಟಲ್ಲಿ ಸಣ್ಣದಾಗಿ ಹಚ್ಚಿ ಹಾಕೋಬೇಕು. ಮತ್ತು ಅದು ಬಂದು ದಾಸವಾಳ. ನಾನು 2 ಥರ ದಾಸವಾಳವನ್ನು ತೊಗೊಂಡಿದ್ದೀನಿ, ಬಟ್ ಇದು ರೆಡ್ ಕಲರ್ ಬೆಟರ್ ಅನಿಸ್ತಾರೆ. ಒಂದೇಳೆ ದಾಸವಾಳ ಇದೆಯಲ್ಲ ಅದು ಮತ್ತು ದೊಡ್ಡ ದಾಸವಾಳ ಬರುತ್ತಲ್ಲ, ಇದು ಎರಡನ್ನೂ ನಾನು ಮಿಕ್ಸ್ ಆಗಿ ತೊಗೊಂಡಿದ್ದೀನಿ. ಮತ್ತು ಅದ್ರದ್ದು ಎಲೆ ತೊಗೊಂಡಿದ್ದೀನಿ ನಾನು. ಎಲೆಯಲ್ಲೂ ಕೂಡ ಅದೇ ಥರ ಸೇಮ್ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಮೋಸ್ಟ್ಲಿ ಇದು ಜಾಸ್ತಿ ಆಗ್ಬೋದು, ನಾನು ಆಮೇಲೆ ಇದರಲ್ಲಿ ನೋಡ್ಕೊತೀನಿ. ನಾನು ಇದರಲ್ಲಿ ಒಂದು 8 ದಾಸವಾಳ ಎಲೆನ ತೊಗೊಂಡಿದ್ದೀನಿ, ಮತ್ತು ಇದರಲ್ಲಿ ಒಂದು 8 ದಾಸವಾಳ ಎಲೆನ ತೊಗೊಂಡಿದ್ದೀನಿ. ಇದೆಲ್ಲ ಸಣ್ಣದಾಗಿ ಹಚ್ಚಿ ಆಮೇಲೆ ನಾನು ಆಯಿಲಲ್ಲಿ ಹಾಕೋದು. ಮತ್ತು ಇದು ಬಂದು ರೋಸು, ನಾವು ದೇವರಿಗೆ ಹಾಕ್ತೀವಲ್ವ ಆ ಥರ ರೋಸು. ಇದನ್ನು ಒಂದು 4 ರಿಂದ 5 ರೋಸನ್ನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ. ಸೊ ಮತ್ತು ಅಲೋವೆರಾ ಪೀಸ್ 2ನ್ನ ತೊಗೊಂಡಿದ್ದೀನಿ ನೋಡಿ. ಅಲೋವೆರಾ ಪೀಸ್ ಇದನ್ನು ನೀಟಾಗಿ ಸೈಡ್ಸ್ ಎಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿ ಇದ್ರ ಒಳಗಡೆ ಇರುವಂಥ ಜೆಲ್ಲನ್ನು ಮಾತ್ರ ತೊಗೋಬೇಕು. ನಾನು ಜಸ್ಟ್ ಇನ್ನೂ ಅದು ರೆಡಿ ಮಾಡಿಲ್ಲ, ಇದರಲ್ಲಿ ತೋರಿಸ್ತಾ ಇದ್ದೀನಿ. 2 ಪೀಸಷ್ಟು ಅಲೋವೆರಿನ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಬಂದು ಇದು ಚೇಪೆ ಹಣ್ಣಿನ ಎಲೆ, ಅಂದರೆ ತುಂಬ ಬಲ್ತಿರಬಾರ್ದು, ಎಳ್ಸಾಗಿ ಇರಬೇಕು. ನಾನು ಆ ಥರ ಎಳ್ಸಿರುವಂಥ ಚೇಪೆ ಹಣ್ಣಿನ ಎಲೆನ ತೊಗೊಂಡಿದ್ದೀನಿ. ಇದನ್ನ ಕೂಡ ಒಂದು 7 ರಿಂದ 8 ತೊಗೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಚಿಗರಿ ಎಲೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಅದೇ ಥರದ್ದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಹಂದಿ ಸೊಪ್ಪು. ಇವಾಗ ಮೆಹಂದಿ ಸೊಪ್ಪು ಸಿಗೋದು ತುಂಬ ರೇರು. ಸೊ ಇದ್ರೆ ನಾನು ಹಾಕಿರುವಂಥ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಯಾವುದು ಇಂಗ್ರೀಡಿಯೆಂಟ್ಸ್ ಸಿಗುತ್ತೋ ಅದನ್ನು ಹಾಕ್ಕೋಬೋದು. ಟೈಮ್ ಯಾವುದೂ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಂಪಾರ್ಟೆಂಟ್ಸಾಗಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಅಲೋವೆರಾ, ಮೆಂತ್ಯ, ದಾಸವಾಳ ಆಲ್ಮೋಸ್ಟಾಗಿ ಎಲ್ಲರ ಮನೆ ಹತ್ರನೂ ಸಿಗುತ್ತೆ. ಸೊ ಇಷ್ಟನ್ನು ತಗೊಂಡ್ರೂ ಪರವಾಗಿಲ್ಲ. ಇದೆಲ್ಲ ನಿಮಗೆ ಸಿಕ್ಕಿದ್ರೆ, ತುಳಸಿ ಎಲ್ಲರ ಮನೆ ಹತ್ರ ಇರುತ್ತೆ, ಸೊ ಅದು ಕೂಡ ನಿಮಗೆ ತೊಗೊಂಡ್ರೆ ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಮೆಹಂದಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನೆನ್ನೆನೇ ನಾನು ಕ್ಲೀನ್ ಮಾಡಿದ್ದು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಮುಷ್ಟಿ ಇದೆ ಮೆಹಂದಿ ಸೊಪ್ಪು. ಇದನ್ನೆಲ್ಲ ನಾನು ನೆನ್ನೆನೇ ವಾಶ್ ಮಾಡಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಅಂತ ಇಟ್ಟಿದ್ದೆ, ಅದಕ್ಕೆ ಇವಾಗಿನೇನಿಲ್ಲ. ನೆಕ್ಸ್ಟ್ ಹೋಗೋದು ಇದನ್ನೆಲ್ಲ ಸಣ್ಣದಾಗೆ ಹಚ್ಚಿಬಿಟ್ಟು ನಾನು ಎಣ್ಣೆನ ರೆಡಿ ಮಾಡ್ತೀನಿ. ಬನ್ನಿ ಇವಾಗ ಎಣ್ಣೆನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇಷ್ಟು ದೊಡ್ಡ ಪಾತ್ರೆನ ಇಟ್ಟು ಇದರಲ್ಲಿ ಒಂದು 400 ml ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಂಬ ಕಾಯಬಾರ್ದು, ಕಾಯಿದ್ರೆ ನಾವು ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ಸುಟ್ಟೋಗುತ್ತೆ. ಸೊ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಅದನ್ನು ಕಾಯಿಸ್ಕೋಬೇಕು ಎಣ್ಣೆನ. ನೋಡಿ, ಇಲ್ಲಿ ತೊಗೊಂಡಿದ್ದಂಥ ನಾನು ಅಷ್ಟು ಮೆಂತ್ಯನ ಇದರಲ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಆಗುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಒಂದು 4 ಸ್ಪೂನ್ ತೊಗೊಂಡಿದ್ದೆ, ಅದರಲ್ಲಿ 3 ಸ್ಪೂನನ್ನು ಹಾಕಿ ಇನ್ನೊಂದು ಸ್ಪೂನಷ್ಟು
ರಿಟರ್ನ್ ಇಟ್ಕೊಳ್ತಾ ಇದ್ದೀನಿ. ಇದು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ನಲ್ಲ, ಅದನ್ನ ಕೂಡ ಒಂದು 4 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಲೈಟಾಗಿ ಅದನ್ನ ಜಜ್ಕೊಂಡಿದ್ದೀನಿ. ಯಾಕಂದ್ರೆ ಅದರಲ್ಲಿ ನೀಟಾಗಿ ಇದು ಸಾರಾಂಶನ ಹೇಳ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಸೊ ನೆಕ್ಸ್ಟಿಗೆ ನಾನು ತಗೊಂಡಿದ್ದಂಥ ಅಲೋವೆರಾನ ಹಾಕೊಳ್ತಾ ಇದ್ದೀನಿ. ನೋಡಿ, ಅಲೋವೆರಾ ಕೂಡ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ನಾನು ಇದು ಕರಿಬೇವಿನ ಸೊಪ್ಪನ್ನ ತೋರಿಸಿರಲಿಲ್ಲ. ನಾನು ಇಲ್ಲಿ ಒಂದು 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ತಗೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇದರಲ್ಲಿ ಹಾಕೋಣ. ಮತ್ತೆ ನಾನು ತಗೊಂಡಿದ್ನೆಲ್ಲ ಎಲೆ ಅದನ್ನ ಕೂಡ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿ ಕಟ್ ಮಾಡ್ತಾ ಕೂತ್ರೆ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಈ ತರ ಪೀಸ್ ಆಗಿ ಮಾಡಿ ಅದನ್ನ ಕೂಡ ಇದರಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಇದು ತುಳಸಿ, ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಮೆಹಂದಿ ಸೊಪ್ಪು, ಇದು ಚೇಪೆಕಾಯಿ ಎಲೆ, ಇದು ದಾಸವಾಳ. ಇದೇನು ಕಟ್ ಮಾಡೋದೇನು ಬೇಡ, ಹಾಗೆ ಹಾಕಿದ್ರೆ ಅದು ಅದರಲ್ಲೇ ಹೊಂದ್ಕೊಳ್ಳುತ್ತೆ. ಇದು ಬಂದು ದಾಸವಾಳ ಹೂವಿನ ಎಲೆ. ನಾನು 2 ತರ ದಾಸವಾಳ ಎಲೆನ ತಗೊಂಡಿದ್ದೆ, ಬಟ್ ಅದಷ್ಟು ರೆಡ್ ಕಲರ್ ತಗೊಂಡಿದ್ದೆ. ಮತ್ತೆ ಇದು ರೋಸ್, ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ರೋಸ್ನ ಇದು ತೆಗ್ದ್ಬಿಟ್ಟು ಬರೀ ಎಲೆ ಮಾತ್ರ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಿಧಾನವಾಗಿ ಈ ತರ ಆಲ್ರೆಡಿ ಎಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಎಣ್ಣೆ. ನಾನು ಇದನ್ನ ತುಂಬಾ ಟೈಮ್ ಯೂಸ್ ಮಾಡಿದ್ದೀನಿ. ನನ್ಗೆ ಅವಾಗೆಲ್ಲ ಹೇರ್ ಫಾಲ್ ಬರ್ತಾ ಇರಲಿಲ್ಲ, ಬಟ್ ಇವಾಗ ಕಾರಣಾಂತರಗಳಿಂದ ನನ್ನನ್ನ ನಾನು ಕೇರ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಹೇರ್ ಫಾಲ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದು 5 ನಿಮಿಷ ಇದಾಗಬೇಕು. ಅಂದ್ರೆ ಎಲ್ಲ ಮುಗಿದಲ್ವಲ್ಲ, ಸೊ ಹಂಗಾಗಿ ಟೈಮ್ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತಿದೆ. ಫೈನಲಿ ಇವಾಗ ಇದು ರೆಡಿ ಆಗಿದೆ. ಸೊ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ 1 ಡೇ ಫುಲ್ಲು ಹಿಂಗೆ ಇದರಲ್ಲೇ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸಡನ್ ಆಗಿ ಇದನ್ನ
ತೆಗಿದ್ರೆ ಅಷ್ಟಿದೆಲ್ಲ ಇದು ಸ್ವಲ್ಪ ಎಣ್ಣೆನಲ್ಲಿ ನೀಟಾಗಿ ಇದೆಲ್ಲ ಇದೆಯಲ್ಲ ಇದೆಲ್ಲ ಫುಲ್ಲು ನೆಂದ್ರೆ ಅದರಲ್ಲಿರುವಂಥ ಇನ್ನೂ ಇದಾಗುತ್ತೆ. ಇಲ್ಲ ಅಂತ ಅಂದ್ರೆ ಹಂಗೆ ಬೇಡಪ್ಪ ಅಂದರೆ ನಾವು ಇನ್ನು ಇದು ತಣ್ಣಗೆ ಆದಮೇಲೆ ಒಂದು ಹೇರ್ ಕಂಟೈನರ್ ಡಬ್ಬ ಇರುತ್ತಲ್ಲ ಅದಕ್ಕೆ ಸೋಸಿ ಇಟ್ಕೊಂಡು ನಾನು ಯಾವಾಗಲೂ ಸ್ನಾನಕ್ಕಿಂತ ಮುಂಚೆ 1 ಅವರ್ ಅಥವಾ 2 ಅವರ್ ಮುಂಚೆ ಇದನ್ನು ಹಾಕಿಬಿಟ್ಟು ಸ್ನಾನ ಮಾಡ್ತೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಎಣ್ಣೆನ ಯೂಸ್ ಮಾಡ್ಬೋದು. ಫೈನಲಿ ಎಣ್ಣೆ ರೆಡಿಯಾಗಿದೆ.